ಹಾಯ್, ಇವತ್ತು ನಾನು ವ್ಲಾಗ್ ಬಂದು ಹಾಫ್ ಸ್ಯಾರಿ ಫಂಕ್ಷನ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ತಟ್ಟೆ ಎಲ್ಲ ಜುಡಿಸಿದೆ ನೋಡಿ, ಕಲರ್ಫುಲ್ಲಾಗಿ ಎಲ್ಲ ಪ್ಲೇಟ್ಸು ಅವರೇ ರೆಡಿ ಮಾಡಿರೋದಂತೆ ಮನೇಲೇ. ಸೊ ಚೆನ್ನಾಗಿತ್ತು ಕಾನ್ಸೆಪ್ಟು ಎಲ್ಲನೂ ಚೆನ್ನಾಗಿ ಮಾಡಿದ್ದು. ಇವಳು ಬಂದು ನಮ್ಮ ಸಿಸ್ಟರ್ ಅವರ ಮಗಳು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ, ಎಷ್ಟು ಸಿಂಪಲ್ ಆಗಿರೋಂತಹ ಲೆಹಂಗಾ ಎಲ್ಲ ಹಾಕ್ಕೊಂಡಿದ್ದಾಳೆ. ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ. ಬಟ್ ಸ್ಯಾರಿ ಹಾಕಿರಲಿಲ್ಲ, ಹಾಫ್ ಸ್ಯಾರಿ ಫಂಕ್ಷನಲ್ಲಿ ಬಂದ್ಬಿಟ್ಟು ಹಾಫ್ ಸ್ಯಾರಿನೇ ಹಾಕಿದ್ದಾರೆ. ಚೆನ್ನಾಗಿತ್ತು, ಡ್ರೆಸ್ಸಪ್ ಎಲ್ಲ ಮೇಕಪ್ ಎಲ್ಲ ಚೆನ್ನಾಗಿತ್ತು. ಸೊ ಇವತ್ತು ಬಂದು ನಾನು, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು ಎಲ್ಲರೂ ಒಬ್ಬರು ಮಿಸ್ ಮಾಡ್ದಂಗೆ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟಿದ್ವಿ. ಸೊ ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ಮಗಳಿಗೂ ಆಫ್ ಡೇ ಇತ್ತು ಸ್ಕೂಲು. ಆ್ಯಕ್ಚುಲಿ ರಜಾ ಹಾಕ್ಸಿ ಕರ್ಕೊಂಡು ಹೋಗಿದ್ದು. ಇನ್ನು ಮತ್ತು ಸ್ಕೂಲ್ಗೆ ಹೋಗಿ ಬಂದು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿ ಅವಳನ್ನ ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಹೋಗೋಷ್ಟು ತಲೆ ಕೆಡುತ್ತೆ ಅಂದ್ಬಿಟ್ಟು ಅದ್ರ ಬದಲು ರಜಾ ಹಾಕ್ಸಿ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಇವರೆಲ್ಲ ಬಂದು ನಮ್ಮ ರಿಲೇಟಿವ್ಸ್ ಎಲ್ಲರೂ ಹಾಯ್ ಹೇಳ್ತಾರೆ ನೋಡಿ. ಆ್ಯಕ್ಚುಲಿ ನನ್ನ ಫೋನ್ ತೊಗೊಂಡೋಗಿರಲಿಲ್ಲ. ನನ್ನ ಫೋನ್ ತೊಗೊಂಡೋಗಿದ್ದಿದ್ರೆ ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬರ್ತಿತ್ತು. ಬಟ್ ಕೆಲವರು ಹಾಫ್ ಸ್ಯಾರಿ ಫಂಕ್ಷನ್ನ ಸೋಷಲ್ ಮೀಡ್ಯಾದಲ್ಲಿ ಹಾಕೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಅವ್ರವ್ರ ಕಂಫರ್ಟಬಲ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸು. ಬಟ್ ಅಲ್ಲಿ ಬಂದು ನಮ್ಮ ಯಜಮಾನ್ರು ಅವ್ರ ಅಕ್ಕ ಇಲ್ಲ ಮಾಡು ವ್ಲಾಗ್ನ ಅಂತ ಅಂದರು. ಸೊ ನನ್ನ ಫೋನ್ ತೊಗೊಂಡೋಗಿರ್ಲಿಲ್ವಲ್ಲ, ಇರಲಿ ನಮ್ಮ ಯಜಮಾನ್ರು ಫೋನಲ್ಲಿ ಮಾಡೋಣ ಅಂತ ಮಾಡಿದೆ. ಇವ್ರು ಬಂದು ಮೇನ್ ಅಜ್ಜಿ ಹಾಯ್ ಮಾಡ್ತಾರೆ ನೋಡಿ. ಪಾಪ ಅವ್ರು ಮಾತಾಡ್ತಾ ಇದ್ದಾರೆ, ಹಾಯ್ ಮಾಡಿ ಅಂದರೆ ಏನೋ ಮಾತಾಡ್ತಾ ಇದ್ದಾಳೆ ಅಂದ್ಬಿಟ್ಟು. ಸೊ ಇವಾಗ ಶಾಸ್ತ್ರ ಎಲ್ಲ ಶುರು ಮಾಡಿದ್ದಾರೆ. ಮೇಯ್ನಾಗಿ ಈ ಶಾಸ್ತ್ರಗಳೆಲ್ಲ ಹುಡುಗಿ ಸೋದ್ರ ಮಾವನೇ ಮಾಡಬೇಕು. ಸೊ ಹಾಗಾಗಿ ಹುಡುಗಿಯವರ ಸೋದ್ರ ಮಾವ ಅಂದರೆ ಅವರ ಅಮ್ಮನ ಅಣ್ಣ ಇಲ್ಲ ತಮ್ಮ ಇವರೇ ಮಾಡಬೇಕು ಶಾಸ್ತ್ರನ. ಅವರೇ ಮೇನ್ ಇಂಪಾರ್ಟೆಂಟು ಪ್ರತಿಯೊಂದು ವಿಷಯದಲ್ಲೂ. ಹೆಣ್ಮಕ್ಳಿಗೆ ಮದುವೆ ಆಗಿ ಒಂದು ಮಗುವಿನ ನಾಮಕರಣ ಆಗೋವರೆಗೂ ಸೋದ್ರ ಮಾವ ಅನ್ನೋರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಲ್ಲಿಂದ ಶಾಸ್ತ್ರ ಶುರುವಾದರೆ ಅವರು ಮದುವೆ ಆಗಿ ಅವ್ರ ಮಗುಗೆ ನಾಮಕರಣ ಮಾಡೋವರೆಗೂ ಪ್ರತಿಯೊಂದು ಒಳ್ಳೆ ಕಾರ್ಯದಲ್ಲೂ ಸೋದ್ರ ಮಾವ ಬೇಕೇ ಬೇಕು. ಹಾಗಾಗಿ ಫಸ್ಟ್ ಸೋದ್ರ ಮಾವನಿಂದನೇ ಶಾಸ್ತ್ರಗಳನ್ನ ಶುರು ಮಾಡ್ತಾರೆ. ಅವ್ರವ್ರ ಪದ್ಧತಿ, ಅವ್ರವ್ರ ಶಾಸ್ತ್ರ ಹೇಗಿರುತ್ತೆ ಹಾಗೆ ಅವರು ಮಾಡ್ತಾರೆ. ಅವ್ರ ಕಡೆ ಹೇಗೆ ಮಾಡ್ತಾರೆ ಹಾಗೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಶಾಸ್ತ್ರಗಳಿರುತ್ತಲ್ವ, ಆ ಥರ ಅವ್ರಿಗೆ ಹೇಗಿರುತ್ತೆ ಹಾಗೆ ಮಾಡ್ತಾರೆ. ಸೊ ಕೆಲವ್ರು ಕೊಡೋರು ಗೋಲ್ಡ್ ಗಿಫ್ಟು ಕೊಡ್ತಾರೆ ಸೋದ್ರ ಮಾವರು, ಕೆಲವ್ರು ಕೊಡೋರು ತಟ್ಟೆ ಸಾಮಾನು ತುಂಬ್ತಾರೆ. ಅದೇ ಹೇಳೋದ್ನಲ್ಲ ಅವ್ರ ಕಡೆ ಶಾಸ್ತ್ರ ಹೇಗಿರುತ್ತೆ ಆ ಥರ. ಸೊ ಇವಾಗ ಒಬ್ಬೊಬ್ಬರೇ ಮಾಡ್ತಾಯಿದ್ದಾರೆ. ಇಬ್ಬರೇನೋ ಅಣ್ಣ ತಮ್ಮಂದೇನೋ ಇದ್ದಾರೆ. ಅವರಿಬ್ಬರೂ ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರಗಳು ಶುರು ಮಾಡಿದ್ಮೇಲೆ ಆ ನಂತರ ಇಲ್ಲಿ ಬಂದಿರೋ ಅಂಥವ್ರು ಯಾರು ಶಾಸ್ತ್ರ ಮಾಡಬೇಕು ಅನ್ನೋದಿರುತ್ತೆ ಅವ್ರು ಮಾಡ್ತಾ ಹೋಗ್ತಾರೆ ಒಬ್ಬೊಬ್ಬರೇ. ಚೆನ್ನಾಗಿತ್ತು ಫಂಕ್ಷನು. ಇವಾಗ ಶುರುವಾಗಿದೆ. ನಾವು ಹೋಗಿದ್ದೆ 12 ಗಂಟೆ. ಸೊ ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ನಾವು. ನಾವು ಹೋದ್ಮೇಲೆ ಕರೆಕ್ಟಾಗಿ ಶಾಸ್ತ್ರ ಶುರುವಾಯಿತು. ಸೊ ನಾವು ತುಂಬಾ ಅಪರೂಪ ಈ ಥರ ಫಂಕ್ಷನ್ಗಳಿಗೆಲ್ಲ ಸೇರಿದ್ರೆ ಮಾತ್ರ ರಿಲೇಟಿವ್ಸ್ ಮೀಟ್ ಆಗೋದಲ್ವ, ಖುಷಿಯಾಗಿರುತ್ತೆ. ಹಾಗಾಗಿ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಹೋಗಿದ್ದು. ತುಂಬಾ ಖುಷಿಯಾಯಿತು. ಸುಮಾರು ಹೊತ್ತು ಎಂಜಾಯ್ ಮಾಡಿಕೊಂಡು ಅದು ಇದು ಹರಟೆ ಹೊಡ್ಕೊಂಡು ಬಂದಿದ್ದೀವಿ. ಫಂಕ್ಷನು ಕೂಡ ಚೆನ್ನಾಗಾಯಿತು. ಇನ್ನು ಮುಂದೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಅಂದರೆ ನಮಗೆ ಯೂಟ್ಯೂಬ್ ಅವ್ರಿಗೆ ಈ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ಸಾಂಗ್ ಹಾಕೋಂಗಿಲ್ಲ. ಸಾಂಗ್ ಹಾಕೋಂಗಿದ್ರೆ ಚೆನ್ನಾಗಿರ್ತಿತ್ತು. ಯಾರಿವಳು ಅನ್ನೋ ಸಾಂಗ್ ರಾಮಾಚಾರಿ ಫಿಲಮ್ಗೆ ಮಕ್ಕಳೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಅವ್ರು ನಮ್ಮ ಅಕ್ಕವರೇ ಕೊರಿಯೋಗ್ರಾಫರ್ ಮಾಡಿದ್ದಂತೆ. ತೋರಿಸ್ತೀನಿ ರೀ ನಮ್ಮ ಅಕ್ಕವ್ರು ಯಾರು ಅಂತ. ಅಂದರೆ ನಮ್ಮ ಯಜಮಾನ್ರವರ ಅಕ್ಕ. ಅವ್ರು ಬಂದು ನನಗೆ ಅತ್ತಿಗೆ ಅಂತಲೇ, ಅತ್ತಿಗೆ ಆಗಬೇಕು, ಅತ್ತಿಗೆ ಅಂತ ಕರಿಬೇಕು. ಬಟ್ ನಾನು ಅಕ್ಕ ಅಂತಲೇ ಕರಿತೀನಿ. ಇಲ್ಲಿ ಬಂದು ಪಿಂಕ್ ಸ್ಯಾರಿ ಉಟ್ಕೊಂಡಿರೋರು ಬಂದು ನಮ್ಮ ಯಜಮಾನ್ರವರ ಅಜ್ಜಿ, ಮೇಯ್ನ್ ಅಜ್ಜಿ ಅಂತಲೇ ಹೇಳ್ಬೋದು. ಆ ಕಡೆ ಮುಯಿ ಕೊಡ್ತಾ ಇದ್ದಾರಲ್ಲ ಅವರು. ಸೊ ಇವಾಗ ಒಬ್ಬೊಬ್ಬರೇ ಶಾಸ್ತ್ರ ಮಾಡ್ತಾರೆ. ಕೆಲವೊಂದಷ್ಟು ಜನ ಶಾಸ್ತ್ರ ಮಾಡಿದ್ದು ಮಾತ್ರ ನಾನು ವೀಡಿಯೋಸ್ ಮಾಡಿದ್ದೀನಿ, ಎಲ್ಲತ್ತೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನು ಶಾಸ್ತ್ರ ಮಾಡೋಕ್ಕೆ ಹೋಗಿದ್ದೀನಿ. ಇಲ್ಲ ಮಾಡ್ಬೋದು ಮಾಡು ಅಂದಿದ್ದಾರೆ. ಸೊ ನಾನು ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ನಾನೇನು ಗಿಫ್ಟ್ ತೊಗೊಂಡೋಗಿದ್ದೆ ಅದು ಕೊಟ್ಟೆ. ನಾನು ಗಿಫ್ಟ್ ಅಂದರೆ ಏನು ಡ್ರೆಸ್ಸು ಜ್ಯುವೆಲ್ಸ್ ಏನೂ ತೊಗೊಂಡೋಗಿರಲಿಲ್ಲ. ನಮ್ಮ ಮನೆಯವರು ಬೇಡ ದುಡ್ಡು ಕೊಟ್ಬಿಡೋಣ, ಅವ್ರಿಗೆ ಇಷ್ಟ ಬಂದಿದ್ದು ತೊಗೋತಾರೆ. ಇವಾಗ ಡ್ರೆಸ್ ತೊಗೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ. ಕೆಲವೊಂದು ಫಿಟ್ಟಿಂಗ್ಸ್ ಸರಿ ಬರೋಲ್ಲ, ಮೆಷರ್ಮೆಂಟ್ ಗೊತ್ತಿರಲ್ಲ. ಆಮೇಲೆ ಕಲರ್ ನಾವು ಇಷ್ಟಪಡೋದು ಮಕ್ಳಿಗೆ ಇಷ್ಟ ಆಗೋಲ್ಲ, ಮಕ್ಕಳಿಗೆ ಒಂಥರ ಬೇರೆ ಪ್ಯಾಟ್ರನ್ ಇಷ್ಟ ಆಗುತ್ತೆ. ಹಾಗಾಗಿ ಕನ್ಫ್ಯೂಷನ್ಸ್ ಬೇಡ, ಅಮೌಂಟ್ ಕೊಟ್ಬಿಡೋಣ, ಅವ್ರು ತೊಗೊಳ್ತಾರೆ ಅಂದರೆ. ಸೊ ನನಗೂ ಅದನ್ನೇ ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಅಮೌಂಟ್ ಕೊಟ್ಟೆ. ಸೊ ಇವಾಗ ನೆಕ್ಸ್ಟ್ ಬಂದರೆ ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ಕೊತೀವಿ. ಇವರು ಎಲ್ಲರೂ ನಮ್ಮ ರಿಲೇಟಿವ್ಸೇ. ಸೊ ಹಾಗಾಗಿ ನಾವು ಎಲ್ಲ ತೆಗೆಸ್ಕೊತಾ ಇದ್ದೀವಲ್ಲ, ಜೊತೇಲಿ ನಿಂತ್ಕೊಂಡ್ರು. ಹಾಗಾಗಿ ಜೊತೇಲಿ ನಿಂತ್ಕೊಂಡೆ. ನೆಕ್ಸ್ಟ್ ನಾನು ಶಾಸ್ತ್ರ ಮಾಡಾದ್ಮೇಲೆ ನಮ್ಮ ಯಜಮಾನರು ನಮ್ಮ ಫ್ಯಾಮಿಲಿಯವರು ನಿಂತ್ಕೋತೀವಿ. ನಮ್ಮ ಅಕ್ಕ ವೀಡಿಯೋ ಮಾಡಿಕೊಡ್ತಾರೆ ನೋಡಿ. ಇವರೇ ನಮ್ಮ ಅಕ್ಕ, ಆಯಿತಾ. ಆ ಹುಡುಗಿ ಇದ್ದಾರಲ್ಲ ಅವ್ರು ಸೋದರತ್ತೆ. ನಮ್ಮ ಯಜಮಾನ್ರಿಗೆ ಅಕ್ಕ ಆಗಬೇಕು. ಸೊ ಹಾಗಾಗಿ ನಾನು ಅಕ್ಕ ಅಂತಲೇ ಕರಿತೀನಿ, ಅದಕ್ಕೆ ಅಂತ ಕರೆಯಲ್ಲ. ಇವಾಗ ಟೋಟಲಿ ಫುಲ್ ಫ್ಯಾಮಿಲಿಯವರೆಲ್ಲ ನಿಂತು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ, ಹೆಂಗೆ ಇರ್ತಾರೆ, ಹೆಂಗೆ ಅಂದರೆ ಕೆಲವರು ಊಟದ ಹಾಲು ಕೊಟ್ಟಾಗಿರ್ತಾರೆ ಈ ಫಂಕ್ಷನ್ಸಲ್ಲಿ.
ಎಲ್ಲೋಯ್ತು ಅಂತ ವಿಡಿಯೋ ಎಡಿಟ್ ಮಾಡುವಾಗ ಹುಡುಕ್ತಾ ಇರ್ತೀನಿ. ಪ್ಲೇನೇ ಕೊಟ್ಟಿಲ್ಲ ಕಡೆ, ಇನ್ನೊಂದ್ಸತಿ ಹಾಯ್ ಹೇಳಿ. ಮಾಡಿದ್ದಾಳೆ ಅವಳು ಪ್ಲೇ ಕೊಟ್ಟಿಲ್ಲ. ಕೆಲವರು ಊಟದ ಹಾಲು ಕೊಟ್ಟೋಗಿರ್ತಾರೆ, ಇನ್ನು ಕೆಲವ್ರಿಗೆ ಎಲ್ಲರೂ ಬೇರೆ ಕಡೆ ಹೊಟ್ಟೋಗ್ಬಿಡ್ತಾರೆ. ಹಾಗಾಗಿ ಯಾರ್ಯಾರು ಬರ್ತಾರೆ ಅವ್ರವರು ಪ್ರೆಸೆನ್ಸಿ ಫೋಟೋ ತೆಗೆಸ್ಕೊಳ್ತಾ ಇರ್ತಾರೆ. ಇವರು ಆ ಕಡೆ ನಿಂತಿದ್ದಾರಲ್ಲ, ಅವರು ಅಣ್ಣ, ಈ ಕಡೆ ಇರೋರು ತಮ್ಮ, ಇವರೆಲ್ಲ ಒಂದೇ ಫ್ಯಾಮಿಲಿಯವರು. ಸೊ ಇವಾಗ ಇವರು ಗಿಫ್ಟ್ ಮಾಡ್ತಾಯಿದ್ದಾರೆ, ಅವ್ರು ಹೊರಗಡೆ ಹೋಗಿದ್ರು ಎಲ್ಲೋ. ಹಾಗಾಗಿ ಇವಾಗ ಬಂದು ಶಾಸ್ತ್ರ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಟೈಮ್ಗೆ ಸೇರಿಸೋ ಅಷ್ಟರಲ್ಲೇ ಗೊತ್ತಾಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ, ಫೋಟೋಸ್ ಎಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ. ಇವಾಗ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ನೋಡಿ. ಮಕ್ಕಳೆಲ್ಲ ಪೊಸಿಷನ್ ತೊಗೊಳ್ತಾ ಇದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ. ಎಲ್ಲ 2 ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ ಪಾಪ ಮಕ್ಕಳು. ರಾಮಾಚಾರಿ ಫಿಲಮ್ದು ಸಾಂಗಿಗೆ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು. ಮಾತ್ರ ನಮಗೂ ತುಂಬಾ ಖುಷಿ ಆಯಿತು. ಬಂದವ್ರಿಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ. ಯಾಕಂದರೆ ಸುಮ್ಮನೆ ಕೂತ್ಕೊಂಡು ಅದು ಇದು ಮಾತಾಡಬಲ್ದು ಈ ಥರ ಮಕ್ಕಳದ್ದು ಡ್ಯಾನ್ಸ್ ನೋಡಿದ್ರು ಚೆನ್ನಾಗಿರುತ್ತಲ್ವ. ಮಕ್ಳಿಗೂ ಖುಷಿ ಆಗುತ್ತೆ ನಾವೇನೋ ಮಾಡಿದ್ವಿ ಅಂತ. ಅವ್ರಿಗೂ ಸ್ಟೇಜ್ ಫಿಯರ್ ಅನ್ನೋದು ಇರಲ್ಲ. ಹಾಗಾಗಿ ಸಖತ್ತಾಗಿ ಮಾಡಿದ್ರು ಮಕ್ಕಳು. ಚೆನ್ನಾಗಿರುತ್ತೆ. ನಾವು ಬರೀ ಸ್ಕೂಲು ಕಾಲೇಜಲ್ಲೇ ಡ್ಯಾನ್ಸ್ ನೋಡ್ಕೊಂಡು ಕೂತಿರ್ತೀವಿ. ಈ ಥರ ಫಂಕ್ಷನ್ಸಲ್ಲೂ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿಯಾಗುತ್ತೆ, ಮಕ್ಳಿಗೂ ಖುಷಿಯಾಗುತ್ತೆ. ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು ಮಕ್ಕಳು. ಇವಾಗ ಹುಡುಗಿರ್ ಡ್ಯಾನ್ಸ್ ಎಲ್ಲ ಆಯ್ತು. ಇವಾಗ ಹುಡುಗರ ಡ್ಯಾನ್ಸ್ ಅಲ್ಲ, ಹುಡುಗನ ಡ್ಯಾನ್ಸು. ಇವನು ಬಂದು ನಮ್ಮ ಅಕ್ಕ ತೋರಿಸೋದ್ನಲ್ಲ, ಅವ್ರ ಮಗ ದೊಡ್ಡವನು. ಇವನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದಾನಂತೆ. ಹಾಗಾಗಿ ಚೆನ್ನಾಗಿ ಮಾಡ್ದ ಇವನು. ಪುಷ್ಪ ಪಾರ್ಟ್ 2 ಇದೆಯಲ್ಲ ಸಾಂಗು, ಅದನ್ನು ಮಾಡ್ದ. ಆ ಸಾಂಗು ಚೆನ್ನಾಗಿತ್ತು, ಅವನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ. ಬಟ್ ನೋಡ್ತಾ ಇದ್ರೆ ನಮಗೂ ಡ್ಯಾನ್ಸ್ ಮಾಡಬೇಕು ಅನಿಸ್ತಿತ್ತು. ಸೊ ಫ್ಯಾಮಿಲಿ ಎಲ್ಲ ಇದ್ರಲ್ಲ, ಬೇಡಪ್ಪ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ನಂಗೆ ಕೂತಿದ್ದ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಿದ್ದೆ. ಚೆನ್ನಾಗಿ ಮಾಡಿದ್ರು ಎಲ್ಲರೂ. ನನ್ನ ಮಗಳಿಗೆ ಆ್ಯಕ್ಚುಲಿ ನಾನು ಹೇಳ್ದೆ, ಅವಳಿಗೆ ಸ್ಟೆಪ್ಸ್ ಬರುತ್ತೆ, ಹೋಗಿ ಮಾಡು ಅವನ ಜೊತೆ ಅಂತ. ಅವಳು ಸಂಕೋಚ ಪಟ್ಕೊಂಡು ಇಲ್ಲಪ್ಪ ನಾನು ಮಾಡಲ್ಲ, ನೀನು ಸುಮ್ಮನಿರಮ್ಮ ಅಂತ ಅಂತಿದ್ಲು. ಮೇನ್ ಪ್ರಾಬ್ಲಮ್ ಏನಂದರೆ ಇದಕ್ಕೆ ಸಾಂಗ್ಸ್ ಹಾಕೋಂಗಿಲ್ಲ, ಕಾಪಿ ರೈಟ್ಸ್ ಆಗುತ್ತೆ. ಇಲ್ಲಾಂದರೆ ತುಂಬ ಚೆನ್ನಾಗಿರ್ತಿತ್ತು ನಿಮಗೂ ನೋಡೋದಕ್ಕೂ. ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಯ್ತು. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ರು ಮಕ್ಕಳು ಮಾತ್ರ. ಇವನು ಬಂದು ಸೋಲೋ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವರೆಲ್ಲ ಗ್ರೂಪ್ ಡ್ಯಾನ್ಸ್ ಮಾಡೋದು. ಗ್ರೂಪ್ ಡ್ಯಾನ್ಸಲ್ಲೂ ಇವನು ಮಾಡ್ದ. ಇವನು ತಮ್ಮ ಇನ್ನೊಬ್ಬ ಇದ್ದಾನೆ, ಅವನು ಬಂದು ಅದರಲ್ಲೆಲ್ಲ ಪಲ್ಟಿ ಹೊಡಿತಿದ್ನಲ್ಲ, ಅವನು ತಮ್ಮ. ಸೊ ಅವನಿಗಿಂತ ಇವನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ. ಇವಾಗ ನೆಕ್ಸ್ಟ್ ಬಂದು ಊಟಕ್ಕೆ ಹೊರಡ್ಬೇಕಿನ್ನೇನು. ಸೊ ಶಾಸ್ತ್ರ ಎಲ್ಲ ಆದಮೇಲೆ ಆರತಿ ಮಾಡಿಬಿಡಿ, ಆಮೇಲೆ ಊಟಕ್ಕೆ ಹೊರಡಿ. ಇನ್ನೂ ಒಬ್ಬೊಬ್ರು ಒಂದೊಂದು ಕಡೆ ಮಿಸ್ ಮ್ಯಾಚ್ ಆಗ್ಬಿಡ್ತಾರೆ, ಮತ್ತು ಸೇರ್ಸೋದು ಕಷ್ಟ ಅಂದ್ಬಿಟ್ಟು ಒಂದು 5 ಜನ ಸೇರಿ ಆರತಿ ಮಾಡಿಬಿಡಿ ಅಂತ ಮಾಡಿಸ್ತಾ ಇದ್ದಾರೆ. ಸೊ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇದೆಲ್ಲ ತೆಗೆದು ಮತ್ತೆ ಡ್ಯಾನ್ಸ್ ಮಾಡಿಸಿ ಮತ್ತೆ ಇದೆಲ್ಲ ಹಾಸಿ ಆಮೇಲೆ ಲಾಸ್ಟಲ್ಲಿ ಆರತಿ ಮಾಡಿಸ್ತಾ ಇರೋದು. ಚೆನ್ನಾಗಿತ್ತು ಫಂಕ್ಷನ್ಸ್ ಮಾತ್ರ. ತುಂಬಾ ಖುಷಿ ಆಯಿತು ನಮಗೂ. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಚೆನ್ನಾಗೆಲ್ಲ ಅದು ಇದು ಹರಟೆ ಹೊಡ್ಕೊಂಡು ಊಟ ಮಾಡಿ, ಊಟದ ಹಾಲಲ್ಲೇ ಒಂದಷ್ಟು ಹರಟೆ ಹೊಡೆದಿದ್ದೀವಿ. ಚೆನ್ನಾಗಿತ್ತು ಫಂಕ್ಷನು. ಸೊ ಇವರೆಲ್ಲರೂ ಸೋದರ ಅತ್ತೆದಿರು, ಅಂದರೆ ಹುಡುಗಿ ಸೋದರ ಅತ್ತೆದಿರು. ಆ ಕಡೆ ಈ ಕಡೆ ನಿಂತಿರೋರು ಬ್ಲೂ ಸ್ಯಾರಿ, ಮತ್ತು ಈ ಕಡೆ ಒಬ್ಬರು ಗ್ರೇ ಸ್ಯಾರಿ ಹುಟ್ಟಿದಾರಲ್ಲ, ಇವರಿಬ್ಬರು ವಾರ್ಗಿತ್ತಿರು. ಇವ್ರು ಬಂದು ನಮ್ಮ ಫ್ಯಾಮಿಲಿಯವರು. ಅವರು 3 ಜನ ಬಂದು ಹುಡುಗಿಯವರ ಅಮ್ಮನ ಕಡೆಯವರು. ಸೊ ಬನ್ನಿ ಇವಾಗ ಫೈನಲಿ ಊಟಕ್ಕೆ ಹೊರಡೋಣ. ನಾವು ಬಾಳೆ ಎಲೆ ಊಟ ಅಂತ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಂದರೆ ಒಬ್ಬರು ಪಂಕ್ತಿ ಆದಮೇಲೆ ಇನ್ನೊಬ್ರು ಕೂತ್ಕೋಬೇಕಲ್ವ, ರಿಶ್ ಆಗಿರುತ್ತೆ ಅಂತ. ಆಮೇಲೆ ಬೊಫೆ ಸಿಸ್ಟಮ್ ಅಂತ ಗೊತ್ತಾಯಿತು. ಆಮೇಲೆ ಬಂದ್ವಿ. ಚೆನ್ನಾಗಿತ್ತು ಊಟ ಎಲ್ಲನೂ. ಫ್ರೂಟ್ಸು, ಐಸ್ ಕ್ರೀಮ್ಸು, ಮಾಮೂಲಿ ಟ್ರೆಡಿಷ್ನಲ್ ಫುಡ್ಡು ಎಲ್ಲ ಚೆನ್ನಾಗಿತ್ತು. ಪೂರಿ, ಮಸಾಲೆ ದೋಸೆ, ಗೋಬಿ ಮಂಚೂರಿ, ಸೂಪು ಫಸ್ಟು. ಓಕೆನಾ. ಐಸ್ ಕ್ರೀಮು ಚೆನ್ನಾಗಿತ್ತು ಫ್ರೂಟ್ ಸಲಾಡ್ ಜೊತೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಒಂದಷ್ಟು ಹರಟೆ ಹೊಡ್ಕೊಂಡು ಬಂದ್ವಿ. ನಮ್ಮ ಮನೆಯವ್ರಂತೂ 2 ಸತಿ ಐಸ್ ಕ್ರೀಮ್ ತಿಂದಿದ್ದಾರೆ. ಅಪ್ಪ ಮಗ ಇಬ್ಬರು ಸೇರಿಕೊಂಡು. ನನ್ನ ಮಗಳು ಅಂತೂ ಬೇಗ ತಿಂದು ನನ್ನ ಮಗಳು ಅದು ಎಲ್ಲಿಗೆ ಹೋದ್ಲು ಅನ್ನೋದೇ ಗೊತ್ತಿಲ್ಲ ನೋಡ್ರಿ. ಇದೊಂದರಲ್ಲೇ ಸಿಕ್ಕಿರೋದು ಅವಳು ವ್ಲಾಗಲ್ಲಿ. ಫ್ರೆಂಡ್ಸ್ಗಳು ಮಾಡ್ಕೊಂಬಿಟ್ಟಿದ್ದಾಳೆ ಅಲ್ಲಿ ನಮ್ಮ ಅತ್ತೆ ಮನೆ ಹತ್ರ. ಅವ್ರ ಹುಡುಗರ ಜೊತೆನೇ ಆಡಿಕೊಂಡು ಹಾಗೆ ನಮ್ಮ ಅತ್ತೆ ಮನೆ ಹತ್ರ ಹೊಟ್ಟೋಗ್ಬಿಟ್ಟಿದ್ದಾಳೆ ಅವಳು, ನಾನು ಹೋಗ್ತೀನಿ ಅಂದ್ಬಿಟ್ಟು. ಸೊ ಲಾಸ್ಟಲ್ಲಿ ಇದೊಂದು ವ್ಲಾಗಲ್ಲೇ ನೀನು ವ್ಲಾಗಲ್ಲೇ ಬಂದಿಲ್ಲ ಬಾರೆ ಇಲ್ಲೇ ಮಾಡ್ತೀನಿ ಅಂದ್ಬಿಟ್ಟು ಅವಾಗ ವ್ಲಾಗ್ ಮಾಡಿದ್ದೀನಿ ಅವಳನ್ನ. ಈ ನನ್ನ ಮಗ ನೋಡಿ ಐಸ್ ಕ್ರೀಮ್ ಹೆಂಗೆ ನೆಕ್ತಾ ಬಿದ್ದವನೆ. ಒಂದು ಮಸಾಲೆ ದೋಸೆ ತಿಂದ ಅಷ್ಟೇ. ಮತ್ತು ಐಸ್ ಕ್ರೀಮ್, ಒಂದು ಮಸಾಲೆ ದೋಸೆ ಅಂದರೆ ಗೊತ್ತಲ್ಲ, ಇದು ಬೊಫೆ ಸಿಸ್ಟಮಲ್ಲ ಆಗಲಿ ಬಾಳೆ ಎಲೆ ಊಟದಲ್ಲಾಗಲಿ ಚಿಕ್ಕದಾಗೆ ಮಾಡಿರ್ತಾರೆ. ಒಂದು ಮಸಾಲೆ ದೋಸೆ ತಿಂದ. ಬೇಕಾದರೆ ಹಾಕಿಸ್ಕೋಬೋದು, ಅದೆಲ್ಲ ಏನಿಲ್ಲ ಪ್ರಾಬ್ಲಮ್ಮು. 2 ಸತಿ ಹಾಕಿಸ್ಕೊಂಡೆಲ್ಲ ಚೆನ್ನಾಗಿ ತಿಂದ್ವಿ. ಚೆನ್ನಾಗಿತ್ತು ಊಟ. ತುಂಬಾ ಖುಷಿ ಆಯಿತು. ಮಕ್ಕಳು ನಾವೆಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಫಂಕ್ಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಮಗೂ ತುಂಬಾ ಖುಷಿ ಆಯಿತು. ಸೊ ಅಲ್ಲೆಲ್ಲ ಹೋದ್ಮೇಲೆ ನೆಕ್ಸ್ಟ್ ನಿನ್ನ ಮಗಳೇ ಅಂತಲೇ ಹೇಳ್ತಾಯಿದ್ರು. ಏನು ಮಾಡೋಕ್ಕಲ್ಲ, ಹೆಣ್ಮಕ್ಳು ಅಂದಮೇಲೆ ಒಂದು ಏಜ್ ಬಂದಮೇಲೆ ಹಾಗೆ ಆಗ್ತಾರೆ. ಮತ್ತು ನಮ್ಮ ಮಕ್ಕಳು ಫಂಕ್ಷನ್ ಮಾಡಿದಾಗ ಅವರೆಲ್ಲರೂ ಬಂದೇ ಬರ್ತಾರೆ, ಇನ್ವೈಟ್ ಮಾಡಿದಾಗಲ್ವಾ.
ಸೊ ಹಾಗಾಗಿ ಅದನ್ನ ನೆಕ್ಸ್ಟ್ ನಿನ್ನ ಮಗಳಿಗೆ ಸ್ಟೇಜು ಅಂದ್ಕೊಂಡು ಮಾತಾಡ್ತಾ ಇದ್ವಿ, ಒಬ್ರಿಗೊಬ್ರು ಕೌಂಟ್ ಮಾಡಿಕೊಂಡು ಯಾರು ನೆಕ್ಸ್ಟ್ ಯಾರ್ದು ಫಂಕ್ಷನು ಅಂತ. ಸೊ ನೋಡಿ ಇವ್ರು 2ನೇ ರೌಂಡ್ ಐಸ್ ಕ್ರೀಮ್ ತಿಂತಾ ಇರೋದು ಅಪ್ಪ ಮಗ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.